ಸುಮಾರು 21ನೇ ಶತಮಾನದ ಮಧ್ಯಭಾಗ. ಶರೀರವಾಣಿಗಳೆಲ್ಲ ಜಂಗಮವಾಣಿಗಳಲ್ಲಿ ಮುಳುಗಿದ ನಾ ಬದುಕಿದ ಕಾಲವದು. ಇದು ನನ್ನೂರು ಚಿತ್ರಲಂಕೆ. ಒಂದಾನೊಂದು ಕಾಲದಲ್ಲಿ ನಾನೊಂದು ಕಾಣದ ಸ್ವಪ್ನಲೋಕ. ಸುತ್ತಮುತ್ತಲು ಸಮುದ್ರವಿರದ ಈ ಲಂಕೆಯಲ್ಲಿ ಎಲ್ಲರೂ ರಾವಣರೇ. 10 ತಲೆ ಇರದಿದ್ದರೂ ಸಹ 10 ತರ ಹೊಂಚು ಹಾಕಿ ಗಗನಚುಂಬಿ ಮರಗಳನ್ನು ಕಡಿದು ಬೃಹತ್ ಕಟ್ಟಡ ಕಾರ್ಖಾನೆಗಳನ್ನು ನೆಟ್ಟ ಜನರಿವರು. ಅನಂತ ಕಾಲದಿಂದ ಅಧಿಪತ್ಯ ಸ್ಥಾಪಿಸಿಕೊಂಡಿದ್ದ ವಾನರಗಳನ್ನೆಲ್ಲ ಧ್ವಂಸ ಮಾಡಿದ ಕ್ರೂರ ಮನದವರಿವರು. ಹಲೋ, ಯಾರು? ಓ, ನೀವು ಹೊಡ್ಯಾ? ಕ್ಷಮಿಸ್ಬಿಡ್ರಿ, ಗೊತ್ತಾಗ್ಲಿಲ್ಲ. ಹೊಸ ನಂಬರ್ ಬಂತಲ್ಲ. ನೀವು ಕೊಟ್ಟಿರೋ ಪಟ್ಟ ಇದು. ಯಾರು ಚಟ್ಟ ಕಟ್ಟಕ್ಕೂ ರೆಡಿ ಇರ್ತೀನಿ ನಾನು. ನನಗೆ ಡೀಲ್ ಓಕೆ ಹೊಡ್ಯಾ? ನೀವು ಕೋಟೆ ರೆಡಿ ಮಾಡ್ಕೊಳ್ರಿ, ನಾನು ವೈರಸ್ ರೆಡಿ ಮಾಡ್ಕೊತೀನಿ. ಹಲೋ. ಹಲೋ, ಯಾರು? ಅಪ್ಪ ಬಂದ್ರ? ಹಲೋ. ಹಲೋ ಭದ್ರಾ, ದೇವಸ್ಥಾನಕ್ಕೆ ಹೋಗಿ ಭಾಳ ದಿವಸ ಆಯ್ತು ಕಣೋ. ಹೋಗಿ ಬರ್ತೀಯಾ? ಆಯ್ತು ಕಣೋ ಮಗ, ಬರ್ತೀನಿ. ಯಾವ ದೇವಸ್ಥಾನ? ಸಿದ್ದೇಶ್ವರಪ್ಪ. ಹಂಗೆ ಊದಿನ ಕಡ್ಡಿ ಹಚ್ಚಕ್ಕೆ ಬೆಂಕಿಪಟ್ಟಣ ಮರಿಬೇಡ. ಹಾಂ ಸರಿ, ಹಣ್ಣು ಕಾಯಿ ಹೂವು ಎಲ್ಲ ತಗೊಂಬ, ಮರಿಬೇಡ. ಮಗ, ಹಂಗೆ ಇವನು ರವಿನೂ ಮತ್ತು ವೆಂಕಿನೋ ಕರ್ಕೊಂಬಂದ್ಬಿಡೋ, ಸರಿನಾ? ಎಲ್ಲಿಗಪ್ಪ? ದೇವಸ್ಥಾನಕ್ಕೆ. ಆಯ್ತು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗುಂಡಿಗೆ ಹಾಕಿ ನನಗೂ ಒಂದು ಸ್ವಲ್ಪ ತೀರ್ಥ ತಗೊಂಡು ಬರಪ್ಪ. ಸರಿ. ಇವನ ಕನ್ಸೆಲ್ಲ ಹಾಳು ಮಾಡ್ಬಿಟ್ನಪ್ಪ. ಯಾಕೋ ವೆಂಕಿ, ನಿಮ್ಮ ಹುಡುಗಿ ನೀನೇ ಕೊಂದಂತೆ? ಜೊತೆಗಿರೋ ಜೀವ ಎಂದಿಗಿಂತ ಜೀವಂತ. ವಡೆ ಡಿಪ್ಪ ಸಪ್ರೇಟಾ? ವಿಷಯ ಇಷ್ಟೇ ಕಣ್ರು. ಡೀಲ್ ಓಕೆ ಅಂದರೆ ಬರೋ ಅಮೌಂಟ್ನ ಎಲ್ಲರೂ ಈಕ್ವಲಾಗಿ ಶೇರ್ ಮಾಡ್ಕೋಬೇಕು. ರೀಸೆಂಟಾಗಿ ಓಲ್ಡ್ ಆಯುರ್ವೇದಿಕ್ ಬುಕ್ಕಲ್ಲಿ ಇದ್ರ ಬಗ್ಗೆ ಓದಿದ್ದೆ.
ಎಲ್ರಿಗೂ ಡೀಲ್ ಓಕೆ ಆದರೆ ನನಗೆ ಈ ಡೀಲ್ ಓಕೆ. ಶೋ. ರವಿ, ಲೋ ರವಿ, ಕನಸು ಕಾಣೋದನ್ನ ಬಿಟ್ಟು ಹೋಗಲ್ಲ, ಅಡುಗೆ ಮನೆಗೆ ಟೀ ಆದರೂ ಮಾಡ್ಕೊಂಬ ಹೋಗು. ಆಯ್ತು ಹೇಳಪ್ಪ, ಮಾಡ್ಕೊಂಬರ್ತೀನಿ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಓದ್ಕೊಳ್ರಿ. ಬಂದಾಳು ಬಂದಾಳು ಬಿಂಕದ ಸಿಂಗಾರಿ, ಬಂದಾಳು ಬಂದಾಳು ಚಂದಿರ ಚಕೋರಿ. ವೈರಸ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಗಿಡಗಳು ಒಂದು ಜಟಂಗಿ ಬೆಟ್ಟದ ಬಲಭಾಗದಲ್ಲಿ ಸಿಗುತ್ತೆ ಅಂತ ಈ ಬುಕ್ಕಲ್ಲಿ ಬರೆದಿದೆ ಕಣ್ರಪ್ಪ. ಈ ಚಿತ್ರ ಬಿಟ್ಟರೆ ಇದರಲ್ಲಿ ಇನ್ನೇನೂ ಇಲ್ಲ. ಇದು ಮಾಸ್ ಕೊಡೋ ಕಣ್ರು, ಏಂಜಲ್ ಟ್ರೆನ್ಸ್ ಅಂತ ಕಣ್ರು. ಇದು ಒಂದು ಜಾತಿಯ ಹೂವು. ಇದು ರಂಬೋದ ಬೆಟ್ಟದ ಪಕ್ಕದಲ್ಲಿರೋ ಬಲ್ಭಾಗದಲ್ಲಿ ಸಿಗುತ್ತೆ. ನೈಟು ನಾವೆಲ್ಲೇ ಹೋಗಿ ಹುಡುಕೋಣ. ಅಂದರೆ ಈ ಗಿಡಗಳನ್ನೆಲ್ಲ ಹುಡ್ಕೋಕೆ ನಾವೆಲ್ಲ ನೈಟ್ ಕಾಡಿಗೆ ಹೋಗ್ಬೇಕಾ? ಹೋಗಲೇಬೇಕು. ಲೋ, ಎಲ್ರೂ ಇಲ್ಲಿ ಬರ್ರೋ. ಭದ್ರಾ, ಸೂಪರ್, ಸಕ್ಸಸ್. ವ್ಯಾಕ್ಸಿನ್ ಸಕ್ಸಸ್. ವೈರಸ್ ವ್ಯಾಕ್ಸಿನ್ ಎರಡೂ ರೆಡಿ. ಬಟ್ ಇದನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು? ಏಯ್, ಝೊಮ್ಯಾಟೋದನಿಗೆ ಬುಕ್ ಮಾಡು. ಏನು ಆರ್ಡ್ರ್ ಮಾಡಲಿ? ಒಂದು 4 ಬೀರ್ ಮಾಡಿ. ಒಂದು ಸಿಗರೇಟ್ ಪ್ಯಾಕ್ ಮಾಡು. ಸರಿ.
ಝೊಮ್ಯಾಟೊದನ್ನು ಬಂದ ಅನಿಸುತ್ತೆ. ಸರಿ ಬಾ. ಪೈಲ್ಸು ನೋಡ್ರು, ಈ ವ್ಯಾಕ್ಸಿನ್ ನಾನೇ ತಯಾರಿಸಿರೋದು. ಈ ವ್ಯಾಕ್ಸಿನ್ ಮೇಲೆ ನನ್ಗೆ ನಂಬಿಕೆ ಐತೆ. ಪ್ಲೀಸ್ ಇದೊಂದು ವ್ಯಾಕ್ಸಿನ್ ನಾನೇ ಪ್ರಯೋಗ ಮಾಡ್ಕೊಂತೀನಿ. ಪ್ಲೀಸ್ ವ್ಯಾಕ್ಸಿನ್ ಸಕ್ಸಸ್. ಹಲೋ ಅಣ್ಣ, ಒಂದು 4 ಬೀರು, 4 ಆಮ್ಲೆಟು, ಒಂದು ಪ್ಯಾಕ್ ಸಿಗರೇಟು. ನಾನು ಕಳಿಸಿದ ಲೊಕೇಶನಿಗೆ ಬೇಗ ಕಳಿಸ್ಬೇಡಣ್ಣ. ಅಮೌಂಟ್ ನಾನು ಫೋನ್ಪೇ ಮಾಡಿರ್ತೀನಿ. ಹಲೋ ಒಡೆಯ, ನೀವು ಹೇಳಿದ ವ್ಯಾಕ್ಸಿನ್ ರೆಡಿ. ನಾಳೆ ಬೆಳಿಗ್ಗೆ ನಿಮಗೆ ಕೊಟ್ಬಿಡ್ತೀನಿ ನಾನು. ಈ 4 ಜನ ಸತ್ತಿದ್ದಾದರೂ ಹೇಗೆ? ವೆಂಕಿ ಏನಾದರೂ ಚಾಕುವಿನಿಂದ ಚುಚ್ಚಿ ಎಲ್ಲರನ್ನೂ ಸಾಯಿಸಿ ತನ್ನ ಕುತ್ತಿಗೆಗೂ ಚಾಕು ಹಾಕಿಕೊಂಡಿದ್ರೆ ಅಲ್ಲಿ ರಕ್ತ ಕಲೆ ಇರಬೇಕಿತ್ತು. ಈ ರವಿ ಏನಾದರೂ ಟೀಯಲ್ಲಿ ವಿಷ ಹಾಕಿ ಎಲ್ಲರಿಗೂ ಕೊಟ್ಟಿದ್ರೆ ಅವನು ಸಾಯಬಾರ್ದಿತ್ತು. ಮಿಸ್ ಆಗಿ ಏನಾದರೂ ವೈರಸ್ನ ಎಲ್ಲರೂ ಉಸಿರಾಡಿ ಸತ್ರ. ನೋ ವೇ. ಯಾಕೆಂದ್ರೆ ಎಲ್ಲರೂ ಆಗ್ಲೇ ವ್ಯಾಕ್ಸಿನ್ ತಗೊಂಡಿದ್ರು. ವ್ಯಾಕ್ಸಿನ್ ತಗೊಂಡರು ಈ 4 ಜನ ಹೆಣವಾಗಿ ಬಿದ್ದಾರೆಂದರೆ ಅಖಾಡಕ್ಕೆ ಹೊಸ ಆಟಗಾರನ ಎಂಟ್ರಿ. ವಾನರಗಳೆಂದರೆ ಇವನಿಗೆ ಅಚ್ಚುಮೆಚ್ಚು. ಅವುಗಳನ್ನೇ ಧ್ವಂಸ ಮಾಡಿದ ಚಿತ್ರಲಂಕೆಯ ಎಲ್ಲಾ ರಾವಣನನ್ನು ವಿಚಿತ್ರವಾಗಿ ಕೊಲ್ಲಬೇಕೆಂದು ಪಣ ತೊಟ್ಟಿದ್ದ. ಈ ಪವರ್ ದಶಕಂಠನ ಹತ್ರ ಇದೆ ಅಂತ ಅವನಿಗೆ ಗೊತ್ತಾಯ್ತು. ದಶಕಂಠ ಇಡೀ ಲಂಕೆಯನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಎಲ್ಲಾ ದಂಧೆಯನ್ನು ಸಿದ್ದೇಶ್ವರ ಬಾರ್ನಲ್ಲೇ ಮಾಡ್ತಿದ್ದ. ಸೊ ಇದನ್ನು ತಿಳಿದ ವಾನರಂ ಸಿದ್ದೇಶ್ವರ ಬಾರ್ನಲ್ಲಿ ಸಪ್ಲೈಯರ್ ಆಗಿ ಸೇರ್ಕೊಂಡ. ವಾನರಂ ದಿನಾಲು ದಶಕಂಠನ ದಂಧೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ಸೊ ಒನ್ ಡೇ he got this number. ವಾನರನ್ನ ದಶಕಂಠನ ತರ ಮಾತನಾಡಿ ಕುಬೇರನಿಗೆ ಡೀಲ್ ಕೊಟ್ಟ.